ವಿಠಲ್ ರಿಷಾನ ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್. ನಾನೀಗ ಇಲ್ಲಿ ತುಂಬೆ ಗ್ರೌಂಡಲ್ಲಿದ್ದೇನೆ. ಇಲ್ಲಿ ನಮ್ಮ ರಮದಾನ್ ಥ್ರೋಬಾಲ್ ಕಪ್ ಮಾರ್ಚಲ್ಲಿ ನಡೀತಿದೆ 2026. ಇದನ್ನು ಕಂಡಕ್ಟ್ ಮಾಡ್ತಿರುವಂತಹ ಮಿಸ್ಟರ್ ನೋವೆಲ್ ಡಿ ಅಲ್ಮೇಡಾ ಸರ್ ನನ್ನೊಟ್ಟಿದ್ದಾರೆ. ನಮಸ್ಕಾರ ಡಿ ಅಲ್ಮೇಡಾ ಸರ್. ನಮ್ಮ ಸ್ಪೋರ್ಟ್ಸ್ ಕನ್ನಡ ವ್ಯೂವರ್ಸ್ನವರಿಗೆ ನಿಮ್ಮ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್, ಅಂದರೆ ಎಲ್ಲಿ ಊರು ನಿಮ್ಮದು, ಎಷ್ಟು ವರ್ಷದಿಂದ ಇಲ್ಲಿ ದುಬೈಲಿ ಇದ್ದೀರಿ, ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ. ಸ್ಪೋರ್ಟ್ಸ್ ಮಾಡಲಿಕ್ಕೆ ಸುಲಭ ಉಂಟು, ಅದು ಮಾತಾಡೋದು ತುಂಬ ಕಷ್ಟ ಆಗ್ತದೆ ನಮಗೆ. ಮಾತಾಡೋದು ಅಷ್ಟು ಅಭ್ಯಾಸ ಇಲ್ಲ. ಅದು ಸ್ಪೋರ್ಟ್ಸ್ ಮಾಡ್ತೇವೆ. ಇವಾಗ ನಾವು ರಮದಾನ್ ನಾವು 2ನೇ ಬಾರಿಗೆ ಮಾಡೋದು ರಮದಾನ್ ಕಪ್ ಅಂತ. ನಾವು ಬೇರೆ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾ ಇದ್ದೇವೆ. ಅದು ನಾನು ಹುಟ್ಟಿ ಬೆಳೆದದ್ದು ಮಂಗಳೂರು ಅಂದರೆ ಹಳ್ಳಿಯಲ್ಲಿ ಒಂದು, ಮತ್ತು ಮಂಗಳೂರಲ್ಲಿದ್ದೆ. ಹಾಗೆಯೇ ಅಲ್ಲಿ ನಮಗೆ ಕ್ರೀಡಾಕೂಟದಲ್ಲಿ ಸ್ವಲ್ಪ ಇಚ್ಛೆದಾರರನ್ನ ಆಸಕ್ತಿ ಇತ್ತು, ಅದರ ಹಿಂದೆ ಹೋದೆವು. ನಿಮ್ಮ ಮೇನ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಏನು ಸರ್? ಅಂದರೆ ಯಾವ ಕ್ರಿಕೆಟ್? ನಮ್ಮದು ಆ್ಯಕ್ಚುಲಿ ಕಬಡ್ಡಿ ಇತ್ತು ಮತ್ತು ಕ್ರಿಕೆಟ್ ಇತ್ತು, ವಾಲಿಬಾಲ್ ಇತ್ತು. ವಾಲಿಬಾಲ್ ಆಗ್ತಿಲ್ಲ, ಮತ್ತು ಕಬಡ್ಡಿ ಆರ್ಗನೈಸ್ ಮಾಡುವಾಗ ಎಲ್ಲದೂ ಮಾಡ್ತೇನೆ, ಯಾವುದಂತ ಬಿಡಲಿಲ್ಲ. ಹಾಗೆ ಕ್ರಿಕೆಟ್ ಟೀಮ್ ಸಹ ಇತ್ತು ದುಬೈಯಲ್ಲಿ ನಮ್ಮದು, ಹಾಗೆಲ್ಲ ಮಾಡ್ತಿದ್ದೆ ನಾವು. ನೋಡಿ, ಇದು ರಮದಾನ್ ಒಂದು ಸ್ಪೆಷಲ್ ಒಕೇಶನ್ ಅಲ್ಲಿ ನಮ್ಮ ಎಲ್ಲ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲ ಜನರನ್ನು ಸೇರಿ ಒಂದು ಸ್ಪೆಷಲ್ ಆಗಿ ಒಂದು ಯುನಿಟಿಯಲ್ಲಿ ನಮ್ಮ ಥ್ರೋಬಾಲ್ ಟೂರ್ನಮೆಂಟ್ ಮಾಡ್ತಿದ್ದೇವೆ ಸರ್. ಆ ವ್ಯೂ ನಿಮಗೆ ಹೇಗೆ ಬಂತು? ಏನೊಂದು ಆಸೆ ಆಯಿತು, ಒಂದು ಮಾಡುವ ಅಂತ ಯೋಚನೆ ಮಾಡುವಾಗ 3-4 ಜನ ಕೇಳಿದೆ ನಾನು. ಕೇಳುವಾಗ ನಮ್ಮ ಏಲನಿದ್ದ ಒಟ್ಟಿಗೆ ಆದಷ್ಟು ಕೇಳಿದವನು ಅವನಿಗೆ, ಹೀಗೆ ಮಾಡುವುದು. ಓಕೆ ಅಣ್ಣ ಮಾಡುವ ಅಂತ ಇದ್ದು, ನಾವೆಲ್ಲ ಇದ್ದೇವೆ ಮಾಡುವ ಅಂತ. ಹಾಗೆ ನಮ್ಗೆ ಕಳೆದ ವರ್ಷ ಮಾಡಿದೆ. ಕಳೆದ ನಾವು ಅವ್ರದ್ದು ಮಾಡಿದೆವು ಮಾರ್ಚ್ 15ಕ್ಕೆ. ಈ ವರ್ಷ ನಾವು ಮಾರ್ಚ್ 14ಕ್ಕೆ ಇಡುವುದಿತ್ತು. ಅದರ ಕಾರಣಾಂತರಗಳ 1 ವಾರ ಇದ್ದಾಯಿತು. ಆದರೂ ಈ ವರ್ಷ ಮಾಡೋದಾ ಬೇಡ ಅಂತ ಒಂದು ಇದ್ದಿತ್ತು. ಯಾಕಂದರೆ ಇಲ್ಲಿದ್ದ ವಾತಾವರಣ ಸರಿ ಇರಲಿಲ್ಲ. ಇಲ್ಲಿಂದಲ್ಲ, ನಮ್ಮ GCC ಕಂಟ್ರಿದ ವಾತಾವರಣ ಸರಿ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಅದು ಧೈರ್ಯದಿಂದ ನಮಗೆ ಇಲ್ಲಿಯ ನಮ್ಮ ತುಂಬೆ ಅವರು, ನಮ್ಮ ಅಣ್ಣನಾದ ಯಾರು ಹೇಳ್ತಾರೆ ಮೊಯ್ದೀನ್ ಸಾಹೇಬರವರು ನಮಗೆ ಸಹಕಾರ ಕೊಟ್ಟರು. ಅದ ಕಾರಣ ನಾವು ಒಂದು ಮುಂದೆ ಬೋಡ್ಲಿಕ್ಕೆ ಬಂತು. ಅಂದರೆ ಎಲ್ಲರೂ ನಾವು ಒಟ್ಟಿಗೆ ಅಂದರೆ ನೀವು ಕೇಳಿದ್ರಿ, ಈಗ ಎಲ್ಲರೂ ಒಟ್ಟಿಗೆ ಮಾಡಿದೆವು. ಒಟ್ಟಿಗೆ ಮಾಡೋದು ವಿಷಯ ಅಂದರೆ ನಾವು ಎಲ್ಲರೂ ಒಟ್ಟಿಗೆ ಇದ್ದರೆ ಎಲ್ಲ ಒಳ್ಳೇದಾಗ್ತದೆ. ನಾವು ಬೇರೆ ಬೇರೆ ವಿಚಾರಗಳು ಗೋಷ್ಠಿ ಮಾಡಿದ್ದಾರೆ, ಅದಕ್ಕೆ ಯಾವುದು ಆಗುದಿಲ್ಲ ನಮಗೆ. ಅದಕ್ಕೋಸ್ಕರ ನಾವು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಎಲ್ಲರೂ ಇಲ್ಲಿ ಇದ್ದಾರೆ. ಈ ವಟಾರದಲ್ಲಿ ಇವತ್ತು 3 HMC ಅಂತ ಒಂದು ಪದವನ್ನು ಹೇಳಿದ್ದಾರೆ. ಅದು ತಪ್ಪೆಂತ ಅಲ್ಲಿ ಹೇಳುದಿಲ್ಲ. ಆ ಥರ ಇಲ್ಲಿದ್ದೆ ನಾವು. ತುಂಬ ಜನ ಆಟ ಆಡಿದರು. ಈಗ ಕೆಲವರು ಹೋದ್ರು, ಈಗ ಸೋತವರು ಅಂದರೆ ಮುಗಿದ ಹತ್ರ ಹೋಗ್ತಾರಲ್ಲ, ನಿಲ್ಲಿದ್ರೆ ಆಲ್ಮೋಸ್ಟ್ ಈಗ 1:30 ನಿನ್ನೆ ಬಂದು ಇವತ್ತು ಹೋದದ್ದು, ಹಾಗೆ ಆಯಿತು. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನೋವೆಲ್ ಡಿ ನಮ್ಮ ಅಲ್ಮೇಡಾ ಸರ್. ಈಗ ಹೇಗಾಗ್ತಿದೆ ಸರ್ ಟೂರ್ನಮೆಂಟ್? ಎಷ್ಟು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಿದೆ? ಬಾಯ್ಸ್ ಮತ್ತು ಗರ್ಲ್ಸ್ ಎರಡೂ ಟೂರ್ನಮೆಂಟ್ ಆಗ್ತಿದೆ ಈ ಸೈಡಲ್ಲಿ. ಹೇಗೆ ಹೇಳ್ಬೇಕಾದ್ರೆ ಕಳೆದ ದಿವಸ ನಾವು ಮಿಕ್ಸ್ ಮಾಡಿದೆವು. 3 ಹುಡುಗಿಯವರು 4 ಹುಡುಗರು ಅಂತ ಮಾಡಿದೆವು. 7 ಸೈಡ್ ಮ್ಯಾಚ್ ಮಾಡಿದೆವು. ಈ ಸಾರಿ ಎಂತ ಮಾಡಿದೆವು, ಕೆಲವ್ರದ್ದು ಕಂಪ್ಲೇಂಟ್ ಅಂತಲ್ಲ, ಅದು ಎಂತಂದ್ರೆ ಹುಡುಗರು ಆಡುವಾಗ ಸ್ವಲ್ಪ ಇಳಿಲಿ ತುಂಬ ಕಷ್ಟ ಆಗ್ತದೆ. ಈ ಸಾರಿ ನಾವು ಎಂತ ಮಾಡಿದೆವು, ಖಾಲಿ ಹುಡುಗಿಯರ್ದು ಬೇರೆ, ಹುಡುಗರದ್ದು ಬೇರೆ. ಹಾಗೆ ನಮಗೆ ಹುಡುಗರದ್ದು 6 ಟೀಮ್ ಅಂತು, ಹುಡುಗಿಯರ್ದು 8 ಟೀಮ್ ಅಂತ. ಹೌದು, ಹುಡುಗಿಯರ್ದು ಲೀಗ್ ಮ್ಯಾಚ್ ಮಾಡಿದೆವು, ಹುಡುಗರದು ರೌಂಡ್ ರಾಬಿನ್ ಅಂತ ಮಾಡ್ತೇವೆ. ಆ ಥರ ಮಾಡ್ತೀವಿ. ಹುಡುಗರಿಗಿಂತ ಸ್ವಲ್ಪ ಹುಡುಗಿಯರೇ ಜಾಸ್ತಿ ಇಂಟ್ರೆಸ್ಟ್ ಅಲ್ಲಿ ಥ್ರೋಬಾಲಿಗೆ. ನಿಜವಾಗಿ ಹೇಳೋದಾದ್ರೆ ಥ್ರೋಬಾಲು ಹುಡುಗಿಯರು. ಇದನ್ನು ನಾನು ಮತ್ತೊಂದು ಸುಧಾಕರ್ ಆಳು ಅಂತಿದ್ರು ದುಬೈಯಲ್ಲಿ. ಎಲ್ಲರೂ ಹುಡುಗರು ಪ್ರಾಕ್ಟೀಸ್ ಹೋಗ್ತಾರೆ. ಅವ್ರ ಅಣ್ಣ ಆಗಲಿ, ತಮ್ಮ ಆಗಲಿ, ಗಂಡ ಆಗಲಿ, ಮಗ ಎಲ್ಲ ಹೋಗ್ತಾರೆ. ಅವಾಗ ನಾವು ಮತ್ತು ಅವ್ರಿಗೆ ಡಿಸೈಡ್ ಮಾಡಿದೆವು, ಯಾಕೆ ನಮಗೆ ಹುಡುಗರಿಗೆ ಒಂದು ಅವಕಾಶ ಕೊಡಬಾರ್ದು ಅಂತ. ತುಂಬ ವರ್ಷದ ಮೊದಲ ವಿಷಯ. ಸುಧಾಕರ್ ಆಳು ದುಬೈಲಿದ್ದರು, ಅವ್ರು ರೆಫ್ರಿ ಮಾಡ್ತಿದ್ರು. ನಾನು ಮತ್ತು ಅವರ ಸ್ನೇಹಿತತೆ ಒಳ್ಳೇದಿತ್ತು, ಈಗ ಸಹ ಒಳ್ಳೇದಿದ್ದೇವೆ. ಹಾಗೆಲ್ಲ ಅವ್ರನ್ನ ಮತ್ತೆ ಮಾತಾಡುವಾಗ ನಾವು ಹುಡುಗರಿಗೆ ಅವಕಾಶ ಕೊಡುವ ಅಂತ ಅಲ್ಲಿಂದ ಆರಂಭ ಆಯಿತು. ಹಾಗೆ ಮೊದಲು ಕೊಡುವಾಗ ನಾವು ಈಗ ಹೇಳಿದೆವು, ಯಾರ್ದು ಹುಡುಗಿಯರ್ದು ಟೀಮ್ ತಂಡ ಉಂಟಾ ಅವ್ರಿಗೆ ಮತ್ತೆ ಅವಕಾಶ ಉಂಟು. ಈಗ ಎಂತ ಆಗ್ತದೆ, ಎಲ್ಲರೂ ಆಡ್ಲಿಕ್ಕೆ ಒಂದು ಇಚ್ಛೆ ಇರ್ತದೆ, ಅದೇ ಆಡ್ತಿದ್ದೇವೆ ನಾವು. ನೀವು ಲಾಸ್ಟ್ ಟೈಮ್ ನ್ಯಾಷನಲ್ ಲೆವೆಲಲ್ಲಿ ಕಬಡ್ಡಿ ಟೂರ್ನಮೆಂಟ್ ಇಲ್ಲಿ ನಮ್ಮ UAE ಮಾಡಿದ್ರಿ. ಈಗ ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಸರ್? ನೆಕ್ಸ್ಟ್ ನಿಮ್ಮ ಮೈಂಡಲ್ಲಿ ಏನು? UAE ನಾನು 3 ಕಬಡ್ಡಿ ಮಾಡಿದ್ದೇನೆ. ಇಲ್ಲಿ ತುಂಬೆ ಗ್ರೌಂಡಲ್ಲಿ ನಾವು ಮಾಡಿದೆ. ಒಂದು 2014ರಲ್ಲಿ, ಮತ್ತೆ 2023ರಲ್ಲಿ ಮಾಡಿದೆ, ಮತ್ತು 25ರಲ್ಲಿ ಮಾಡಿದೆ. ಜನವರಿಯಲ್ಲಿ, ಲಾಸ್ಟ್ ಡಿಸೆಂಬರ್ಲಿ ಮಾಡಿದೆ, 23ರಲ್ಲಿ. ಹಾಗೆ ಅದು ಅಂದರೆ ನ್ಯಾಷನಲ್ ಲೆವೆಲ್ ಅಂದರೆ ನಮಗೆ ಕೇರಳದ ಟೀಮ್ ತಂಡ ಬರ್ತದೆ. ಅದರಲ್ಲಿ ಪಾಕಿಸ್ತಾನ ಆಡಿದವರು ಇದ್ದಾರೆ. ಅದು ನ್ಯಾಷನಲ್ ಅಂತ, ಅದು ಇಂಟರ್ನ್ಯಾಷನಲ್ ಆಗ್ತದೆ. ಪಾಕಿಸ್ತಾನ ಆಡಿದ್ದಾರೆ, ಇಂಟರ್ನ್ಯಾಷನಲ್ ಆಗ್ತದೆ. ಅದು ಇಬ್ಬರು ಒಮ್ಮೆ ಮಾಡಿದ್ರು. ಮತ್ತೆ ನಾವು ಕೇರಳದ ತುಂಬ ಉಂಟು ಟೀಮ್, ತಮಿಳ್ನಾಡು ಉಂಟು, ಕರ್ನಾಟಕ ಕಡಿಮೆ ಹೇಳುದಾದ್ರೆ ಕಡಿಮೆ ಉಂಟು ಟೀಮ್. ಈಗ ಹುಡುಗರಲ್ಲಿ 6 ಟೀಮಲ್ಲಿ ಯಾವುದು ಟಾಪ್ ಟೀಮಲ್ಲಿ ಇದೆ ಸರ್? ಈಗ ಮೋಸ್ಟ್ಲಿ ಸೆಮಿಫೈನಲ್ ಮ್ಯಾಚ್ ಆಗ್ತಿದೆಯಾ ಇಲ್ಲಿ? ಇದು ಫೈನಲ್ ಮ್ಯಾಚ್ ಆಗ್ತಾ ಉಂಟು ಇಲ್ಲಿ. ನಮ್ಮ ಇದು ನೋಡಿದ್ರೆ ಫೈನಲ್ ಮ್ಯಾಚ್ ಆಗ್ತಾ ಉಂಟು. ಆ ಫೈನಲ್ ಮ್ಯಾಚಲ್ಲಿ ಈಗ CP ಅಂತ, ಕೋಸ್ಟಲ್ ಫ್ರೆಂಡ್ಸ್ ಯುನೈಟೆಡ್ ಅಂತ ಒಳ್ಳೆ
ಟೀಮ್ ಅದು ಒಳ್ಳೆ ಟೀಮ್ ಅಂದರೆ ಅವ್ರದ್ದು ಒಂದು ಹೊಂದಿಕೊಂಡು ಬರುವಂಥ ಒಂದು ಕಾಂಪಿಟೇಷನ್ ಕಾಂಪಿಟೇಷನ್ ಐಕ್ಯ ಮತ್ತು ಟೀಮ್ದೊಂದು ಅವ್ರದ್ದು ಒಳಗೊಳಗೆ ಒಂದು ಪ್ರೊಫೆಷನ್ ಉಂಟು, ಹೊಂದಾಣಿಕೆ ಉಂಟು ಅವರಲ್ಲಿ. ಒಂದು ಬಿಟ್ಟವರು ಬೊಬ್ಬೆ ಹಾಕೋದಿಲ್ಲ, ಆರ್ಗ್ಯುಮೆಂಟ್ ಮಾಡೋದಿಲ್ಲ ಆ ಥರ. ಯಾಕಂದ್ರೆ ನಾನು ಅವ್ರಿಗೆ ಹೇಳುದಂತಲ್ಲ, ಬೇರೆ ಟೀಮರಿಗೆ ಅಂತಲ್ಲ, ಅದು ನಾನು ತುಂಬ ವರ್ಷ ನೋಡಿದ ಟೀಮು. ಅವರು ನನಗೆ ಹತ್ತಿರದವರಂತಲ್ಲ, ನನಗೆ ಎಲ್ಲ ಟೀಮನ್ನು ಹತ್ತಿರ ಕರೆದಾಗ ನಾನು ಎಲ್ಲರೂ ಕರೆದಿದ್ದೆ. ಅದೇ ಬೇರೆಯವ್ರ ತಿದ್ದು ಹೊಸ ಬಂದ ಟೀಮು. ಈ ಒಂದು ವರ್ಷ ಆಯ್ತು ಈಗ ಟೀಮ್ಗೆ. ಒಳ್ಳೆದಾಗಿ ಆಡ್ತಾರೆ ಎಲ್ಲರೂ. ಅದೇ ಥರ ಹುಡುಗಿಯರ್ ಒಳ್ಳೆದಾಗಿ ಆಡ್ತಿದ್ದಾರೆ. ಹುಡುಗಿಯರ ಥ್ರೋಬಾಲ್ ಈಗ ಯಾವ್ದು ಸೆಮಿಫೈನಲ್ ಬಂದಿದೆ ಸರ್? ಒಳ್ಳೆ ಸೆಮಿಫೈನಲ್ ಮ್ಯಾಚ್ ಆಯಿತು. ಈಗ ಥರ್ಡ್ ಪ್ಲೇಸ್ಗೆ ಒಂದು ಇದು ಆಯಿತು. ಈಗ ನಮಗೆ ಫೈನಲ್ಗೆ ಹೋಗ್ತಿದ್ದೇವೆ ನಾವು. ಫೈನಲ್ಗಿದ್ದ ಹುಡುಗರದ್ದು ಅರ್ಧ ಮ್ಯಾಚ್ ಆದ ತಕ್ಷಣ ನಾವು ಫೈನಲ್ಗೆ ಹೋಗ್ತೇವೆ. ಮತ್ತು ಅಲ್ಲಿಂದ ಟಾಸ್ ತೆಗೆದು ಅಲ್ಲಿಂದ ಫೈನಲ್. ಯಾಕಂದರೆ ಎರಡು ಟೀಮ್ ಒಟ್ಟಿಗೆ ಆಡಿದ್ದಾರೆ, ನೋಡುವ ಅವಕಾಶ ಸಿಗುದಿಲ್ಲ. ಅದಕ್ಕೆ ಫೈನಲ್ ಮ್ಯಾಚ್ ಬರುವಾಗ ನಾವು ಯಾವಾಗಲೂ ಏನು ಮಾಡ್ತಾರೆ, ತುಂಬ ಹುಡುಗರಿಗೆ ಅವಕಾಶ ಫಸ್ಟ್ ಮತ್ತು ಹುಡುಗಿಯರಿಗೆ ಇಲ್ಲಿ ನಿಲ್ತಾರೆ ಎಲ್ಲರ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಿಮಗೆ. ನೀವು ನನ್ನನ್ನು ಕರೆಸಿ ಇಲ್ಲಿ ಬರ್ತಿದ್ದೀವಿ ಮತ್ತು ಹಾಗೆ ನೀವು ಈ ಅವಕಾಶವನ್ನು ಕೊಟ್ಟಿದ್ದೀರಿ. ನೀವು ಬಂದು ಇಲ್ಲಿ ಎಲ್ಲರಿಗೆ ಒಂದು ಥ್ರೋಬಾಲ್ ಏನಂತ ಒಂದು ನಮಗೆ ಗಲ್ಫಲ್ಲಿ ನಾವು ಮಾಡ್ತೀವಿ ಅಂತ ಒಂದು ಉದಾಹರಣೆ ಬರ್ತದೆ ನಮಗೆ ಅಷ್ಟೇ. ಬರೋ ವರ್ಷ ನೋಡುವ. ಥ್ರೋಬಾಲ್ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಯಾವ ಪ್ರಾಜೆಕ್ಟ್ ಅಂತ ಕೇಳಿದ್ದೀವಿ, ಗೊತ್ತಿಲ್ಲ, ದೇವರು ಏಕೆ ಕೊಡ್ತಾರೆ ಆ ಥರ. ಓಕೆ, ಥ್ಯಾಂಕ್ ಯು ವೆರಿ ಮಚ್.